ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ ಅವರ ಹತ್ರ ಆಯ್ತು ಹೇಗೆ ಅವರು ಹೇಳಲಿಕ್ಕೆ ಸಾಧ್ಯ ಅದು ಮತ್ತೆ ಹೇಳ್ತೇನೆ ಈಗ ಮುಂದುವರಿಸಿ ಅವರು ವಾಪಸ್ ತಗೊಳ್ಳಿಕ್ಕೆ ಹೇಳಿ ಆಯ್ತಾಯ್ತು ಅವ್ರ ಕ್ಷಮೆ ಅಲ್ಲ ವಾಸ್ ನಾನು ತಗೊಳ್ಬೇಕು ನೀವು ಮುಂದುವರಿಸಿ ಸಭಾಧ್ಯಕ್ಷರೇ ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಆಯ್ತು ಈಗ ಅದು ನಯನ ಮೋಟಮ್ಮ ಆಯ್ತು ಈಗ ನೀವು ಕೂತ್ಕೊಳ್ಳಿ ಯಾರು ಮಾತಾಡ್ತಿರ್ಲಿ ಈಗ ನೀವು ಯಾರು ಮಾತಾಡ್ತಿರ್ಲಿ ಅಡಚಣೆ ಮಾಡೋದು ಏನೋ ಒಂದು ಹೇಳ್ತಾ ಇರೋದು ಈ ರೀತಿ ರಕ್ಷಣೆ ಯಾವಾಗಾರ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ನಾವು ಒಪ್ಕೊಳ್ಳೋಣ. ಯಾವಾಗ್ಲೂ ಗೊಂದಲ ಅರ್ಚನೆ ಮಾಡೋದ್ರಲ್ಲಿ ಏನಾರ ಇದ್ರೆ ನಯನ ಮೋಟಮ್ಮ ಹಿಂದೆ ಶಿಕ್ಷಣ ಸಚಿವರಾಗಿದ್ರೆ ನೀವು ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರೆ ಅಭಿ ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅರ್ಚನೆ ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ಇಷ್ಟು ಸದಸ್ಯರು ಮಾತಾಡಿದ್ದಾರೆ. ಅರ್ಚನೆ ಸಮಯ ಇಲ್ಲ, ಕೂತು ರವಿ ಅಶ್ವತ್ಥ ಸೀನಿಯರ್ ಮೆಂಬರ್ ನೀವು ಏನ್ ಮಾಡ್ತೀರಿ? ಮಂತ್ರಿಯವರು ಮಾತಾಡಬೇಡಿ ನೋಡಿ. ನಾನೆಲ್ಲ ಸದಸ್ಯರು ಇಷ್ಟೇ, ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ನಿಮ್ಮಲ್ಲಿ ಕೂಡ ಬಹಳ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಆಡಳಿತ ಪಕ್ಷ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ. 4 ಬಜೆಟ್ ಇದೆ, ಅದರ ಮುಂಚೆ ಇದೆಲ್ಲ ಮಾತಾಡಿ ಆಗಬೇಕು. ಈ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದ್ರೆ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದ? ಮತ್ತೆ ನೀವೇನಂತ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, ಇವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ 12 ಗಂಟೆ ತನಕ ಅಂತ ಹೇಳಿ ನಮ್ಮನ್ನು 12 ಗಂಟೆ ತನಕ ಕೂತ್ಕೊಳ್ಳಿ. ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ ಅವರ ಹತ್ರ ಆಯ್ತು ಹೇಗೆ ಅವರು ಹೇಳಲಿಕ್ಕೆ ಸಾಧ್ಯ ಅದು ಮತ್ತೆ ಹೇಳ್ತೇನೆ ಈಗ ಮುಂದುವರಿಸಿ ಅವರು ವಾಪಸ್ ತಗೊಳ್ಳಿಕ್ಕೆ ಹೇಳಿ ಆಯ್ತಾಯ್ತು ಅವ್ರ ಕ್ಷಮೆ ಅಲ್ಲ ವಾಪಸ್ ನಾನು ತಗೊಳ್ಬೇಕು, ನೀವು ಮುಂದುವರಿಸಿ ಸಭಾಧ್ಯಕ್ಷರೇ ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಆಯ್ತು ಈಗ ಅದು ನಯನ ಮೋಟಮ್ಮ ಆಯ್ತು ಈಗ ನೀವು ಕೂತ್ಕೊಳ್ಳಿ. ಯಾರು ಮಾತಾಡ್ತಿರ್ಲಿ ಈಗ ನೀವು ಯಾರು ಮಾತಾಡ್ತಿರ್ಲಿ ಅಡಚನೆ ಮಾಡೋದು ಏನೋ ಒಂದು ಹೇಳ್ತಾ ಇರೋದು ಈ ರೀತಿ ರಕ್ಷಣೆ ಯಾವಾಗಾರ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ನಾವು ಒಪ್ಕೊಳ್ಳೋಣ. ಯಾವಾಗ್ಲೂ ಗೊಂದಲ ಅರ್ಚನೆ ಮಾಡೋದ್ರಲ್ಲಿ ಏನಾರ ಇದ್ರೆ ನಯನ ಮೋಟಮ್ಮ ಹಿಂದೆ ಶಿಕ್ಷಣ ಸಚಿವರಾಗಿದ್ರೆ ನೀವು ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರೆ ಅರ್ಚನೆ ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ಇಷ್ಟು ಸದಸ್ಯರು ಮಾತಾಡಿದ್ದಾರೆ. ಅರ್ಚನೆ ಸಮಯ ಇಲ್ಲ, ಕೂತು ರವಿ ಅಶ್ವತ್ಥ ಸೀನಿಯರ್ ಮೆಂಬರ್ ನೀವು ಏನ್ ಮಾಡ್ತೀರಿ? ಮಂತ್ರಿಯವರು ಮಾತಾಡಬೇಡಿ ನೋಡಿ. ನಾನೆಲ್ಲ ಸದಸ್ಯರು ಇಷ್ಟೇ, ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ನಿಮ್ಮಲ್ಲಿ ಕೂಡ ಬಹಳ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಆಡಳಿತ ಪಕ್ಷ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ. 4 ಬಜೆಟ್ ಇದೆ, ಅದರ ಮುಂಚೆ ಇದೆಲ್ಲ ಮಾತಾಡಿ ಆಗಬೇಕು. ಈ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದ್ರೆ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದ? ಮತ್ತೆ ನೀವೇನಂತ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, ಇವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ 12 ಗಂಟೆ ತನಕ ಅಂತ ಹೇಳಿ ನಮ್ಮನ್ನು 12 ಗಂಟೆ ತನಕ ಕೂತ್ಕೊಳ್ಳಿ.